ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಈ ಮಿಸ್ಟೇಕ್ ಮಾಡೇ ಮಾಡ್ತೀರಾ. ಸೊ ಆ ಮಿಸ್ಟೇಕ್ನ ಮಾಡಬೇಡಿ. ಏನಪ್ಪ ಆ ಮಿಸ್ಟೇಕು ಅಂದರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಡಿಯೋ ಅಂದರೆ, ತಮ್ಮೇಲಲ್ಲಿ ನೋಡಿರ್ತೀರಾ. ಏನಪ್ಪ ವಿಡಿಯೋ ಅಂದರೆ, ಎಷ್ಟೊಂದು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇರ್ತೀರಾ, ಬಟ್ ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಬನ್ನಿ. ಫಸ್ಟು ನೀವು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಂತ ಅಂದರೆ, ಕೆಲವರು ಯಾವ ಥರ ಅವರು ಟ್ರಾವೆಲಿಂಗ್ ಬ್ಲಾಗ್ಸೇ ಮಾಡ್ಕೊಬರ್ತಾ ಇರ್ತಾರೆ. ಸೊ ಕೆಲವರು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇರ್ತಾರೆ, ಇಲ್ಲ ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಇರ್ತಾರೆ, ಇಲ್ಲ ಡೈಲಿ ವ್ಲಾಗ್ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ನೀವು ಫಸ್ಟು ಡಿಸೈಡ್ ಮಾಡ್ಕೋಬೇಕು. ಸೊ ನೀವು ಆ ಡಿಸೈಡ್ ಮಾಡಿದ್ಮೇಲೆ ಆ ಥರ ವ್ಲಾಗ್ನ ಮಾಡ್ಕೊಂಡು ಹೋಗಿ. ಏನಪ್ಪ ಅಂತ ಅಂದರೆ, ಫಸ್ಟು ನಿಮಗೆ ಮೇನ್ ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ ಸಬ್ಸ್ಕ್ರೈಬರ್ಸ್ ಹೆಂಗಪ್ಪ ಅಂದರೆ, ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ನೀವು ಫಸ್ಟು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ವಿಡಿಯೋದಿಂದನೇ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗೋದು. ದಿನಾನು ಯಾವುದಾದ್ರೂ ಸರಿ, ಶಾರ್ಟ್ಸ್ ವಿಡಿಯೋ ಇಲ್ಲ ನಿಮ್ಮ ವಿಡಿಯೋ ಇಲ್ಲ ದೇವ್ರ ವಿಡಿಯೋ, ಯಾವುದಾದ್ರೂ ಒಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಅದರಿಂದ ನಿಮ್ಗೆ ಶಾರ್ಟ್ಸ್ ವಿಡಿಯೋ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಈ ಲಾಂಗ್ ವಿಡಿಯೋ ಮಾಡೋದ್ರಿಂದ ಮೇನ್ ಏನಪ್ಪ ಅಂದರೆ, ಡ್ಯೂರೇಷನ್ ಜಾಸ್ತಿ ಇರಬೇಕು. ಈಗ 10 ನಿಮಿಷದಾಗಿರ್ಬೋದು, 15 ನಿಮಿಷದ ವಿಡಿಯೋ ಮಾಡಿದ್ರೆ ಅದನ್ನು ಪ್ರತಿಯೊಬ್ಬರೂ 1 ನಿಮಿಷನೂ ಸ್ಕಿಪ್ ಮಾಡ್ದಲೇ ಹೋದರೆ, ಈಗ ನೀವು 10 ನಿಮಿಷದ ವಿಡಿಯೋ ಮಾಡಿದರೆ ಎಕ್ಸಾಂಪಲ್ 10 ನಿಮಿಷ ನಿಮ್ಮ ಅಕೌಂಟಿಗೆ ಬಂದು ಆ್ಯಡ್ ಆಗುತ್ತೆ. ಸೊ ಈ ಥರ ವಾಚ್ ಅವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಲಾಂಗ್ ವಿಡಿಯೋ ಮಾಡಬೇಕು. ಸೊ ಲಾಂಗ್ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಯೂಸು ಬೆನಿಫಿಟ್ ಅಂದರೆ, ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಈ ಕಡೆ ದಿನ ಶಾರ್ಟ್ಸು ಅಪ್ಲೋಡ್ ಮಾಡ್ತಾ ಇರಿ. ಆದರೆ ಇದು ನನ್ನ ಸಜೆಷನು. ಏನಪ್ಪ ನನ್ನ ಸಜೆಷನ್ ಅಂತ ಅಂದರೆ, 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ಲಾಂಗ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನಿಮಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ಮತ್ತು ಕೆಲವೊಂದು ಫೀಚರ್ಸ್ ನಿಮ್ಗೆ ಬಂದು ಆ್ಯಡ್ ಆಗಿರುತ್ತೆ. ಏನಕ್ಕೆ ನಿಮಗೆ ಮಾನಿಟೈಸೇಷನ್ಗೆ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ಈಗ 500 ಸಬ್ಸ್ಕ್ರೈಬರ್ಸ್ ಜೊತೆ ನಿಮಗೆ 3000 ವಾಚ್ ಅವರ್ಸ್ ಆಗಿರಬೇಕು. ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ, ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಜೊತೆ 4000 ವಾಚ್ ಅವರ್ಸ್ ಆಗಿರಬೇಕು. ಸೊ ಈ ಕಡೆ ನಿಮ್ಗೆ ವಾಚ್ ಅವರು ಕಂಪ್ಲೀಟ್ ಮಾಡಬೇಕು, ಸಬ್ಸ್ಕ್ರೈಬರ್ಸು ಆಗಬೇಕು. ಸೊ ಅದರಿಂದ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ವಾಚ್ ಅವರ್ಸ್ ಮಾಡ್ಕೊಳ್ಳೋಕ್ಕೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಬೆನಿಫಿಟ್ಸ್ ಆಗುತ್ತೆ. ಆಗ ನಿಮಗೆ ವ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ಕಂಟೆಂಟ್ ಆಗಿರ್ಬೋದು, ನೀವು ಏನು ದಿನ ಕೊಡ್ತಾ ಇರ್ತೀರೋ ಅದಕ್ಕೆ ಮೇನು ವಿಡಿಯೋ ನಿಮ್ಮ ಕ್ಲಾರಿಟಿ ಕರೆಕ್ಟಾಗಿ ಇಲ್ಲ ಅಂತ ಆದರೂ ಪರವಾಗಿಲ್ಲ, ಬಟ್ ನಾವು ಅದಕ್ಕೆ ಹಾಕೋ ತಮ್ಮೇಲ್ ಕರೆಕ್ಟಾಗಿರಬೇಕು. ನಿಮ್ಮ ತಮ್ಮೇಲ್ ಹೇಗೆ ಎಡಿಟ್ ಮಾಡಬೇಕು ಅಂತ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ತಮ್ಮೇಲೆಲ್ಲನೂ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ನಿಮಗೆ ಶಾರ್ಟ್ಸ್ ಹಾಕೋದು ಗೊತ್ತಾಯಿತು, ವೀಡಿಯೋನು ಪರ್ಫೆಕ್ಟಾಗಿ ಮಾಡ್ತೀರಾ, ಎಲ್ಲನೂ ಮಾಡ್ತೀರಾ, ಎಡಿಟು ಎಲ್ಲನೂ ಆಯಿತು. ಆದರೆ ವಿಡಿಯೋ ಅಪ್ಲೋಡು ಮಾಡ್ತೀರಾ. ಬಟ್ ಆದರೆ ನಮ್ಗೆ ಗೊತ್ತಿಲ್ಲದಲೇ ನಾವು 5 ಮಿಸ್ಟೇಕ್ಸ್ ಮಾಡಿರ್ತೀವಿ. ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಹಾಕಬೇಕಾದ್ರೆ ವಿಡಿಯೋನ, ನಾನು ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ಬಿಟ್ಟೇ ಬೇರೆಯವರಿಂದ ಇನ್ಫಾರ್ಮೇಷನ್ ತೊಗೊಂಡೇ ನಾನು ಕಲ್ತ್ಕೊಂಡಿದ್ದು ಯಾವ ಥರ ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಈ ಇನ್ಫಾರ್ಮೇಷನ್ಸ್ ನಿಮಗೂ ಯೂಸ್ ಆಗುತ್ತೆ. ಈಗ ಒಂದು 500 ಜನ ನೋಡ್ತಿದ್ರು, ಅದರಲ್ಲಿ ಒಂದು 100 ಜನಕ್ಕಾದರೆ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ನಮ್ಗೆ ಗೊತ್ತಿರೋದನ್ನ ನಿಮಗೆ ಹೇಳೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬಿಡಿ. ಏನಪ್ಪ ಅಂದರೆ, ಮೊದಲನೇ ಮಿಸ್ಟೇಕ್ ಮಾಡೋದೇನೆ ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ, ಈಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ ಕೆಲವು ಸತಿ. ಅವಾಗ ಏನು ಮಾಡ್ತೀವಿ, ಬೇರೆಯವರಿಂದ ವಿಡಿಯೋನ ಕಾಪಿ ಮಾಡಿರ್ತೀವಿ. ಕಾಪಿ ಮಾಡಿಬಿಟ್ಟು ಅದೇ ಥರ ಮಾಡೋಕ್ಕೆ ಹೋಗ್ತೀವಿ. ಸೊ ಅದೇ ಥರ ಮಾಡೋಕ್ಕೆ ಹೋಗ್ಬೇಡಿ. ಕಾಪಿ ಮಾಡಿಬಿಟ್ಟು ವಿಡಿಯೋ ಮಾಡೋದ್ರಿಂದ ನಮಗೆ ವ್ಯೂಸ್ ಕಡಿಮೆ ಆಗುತ್ತೆ, ಮತ್ತು ಸಬ್ಸ್ಕ್ರೈಬರ್ಸು ಸಹ ಡಿಕ್ರೀಸ್ ಆಗ್ತಾ ಹೋಗ್ತಾರೆ. ಕೆಲವೊಂದು ಸತಿ ಕಾಪಿ ರೈಟ್ ಬಂದು ಸೊ ಆ ವಿಡಿಯೋ ಡಿಲೀಟ್ ಆಗೋ ಚಾನ್ಸಸ್ಸು ಸಹ ಇರುತ್ತೆ. ನೀವು ವಿಡಿಯೋನ ಕಾಪಿ ಮಾಡಿ, ಆದರೆ ಪೂರ್ತಿ ಅದೇ ಥರ ಮಾಡೋಕ್ಕೆ ಹೋಗ್ಬಿಡಿ. ಒಂಚೂರು ಅವ್ರು ಯಾವ ಥರ ಮಾಡಿದ್ದಾರೆ ಏನು ಅಂತ, ಕಂಟೆಂಟ್ ಯಾವ ಥರ ಇದೆ ಅಂತ ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಬಟ್ ಅದೇ ಥರ ಕಾಪಿ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದೇ ಅದರಲ್ಲಿ ಓನ್ ಕಂಟೆಂಟ್ ಇಟ್ಕೊಂಡು ಮಾಡಿ. ಇದು ಫಸ್ಟ್ನೇ ಮಿಸ್ಟೇಕ್ಸು ಎಷ್ಟೊಂದು ಜನ ಮಾಡೋದು. ನಾನು ಅಷ್ಟೇ ಯೂಟ್ಯೂಬ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ಈಗ ನಾನು ಹಾಕಿರೋದೇ ಕಡಿಮೆ ವಿಡಿಯೋ, ಅದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಬೇರೆಯವ್ರು ನೋಡಿ ಇದು ಮಾಡಿರೋ ಥರ ಅದರಲ್ಲಿ ಏನೂ ಮಾಡ್ತಾ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ. ನನಗೂ ಸಹ ಗೊತ್ತಿಲ್ಲದೆ ಇದ್ದಾಗ ನಾನು ಬೇರೆಯವ್ರು ಮಾಡಿರೋ ಯೂಟ್ಯೂಬ್ನೇ ತೆಗ್ದು ಅವ್ರು ಹೆಂಗೆ ಮಾಡಿದ್ದಾರೆ ಏನು ಅಂತ ನಾನು ನೋಡಿಕೊಂಡು ಅವಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ಐಡಿಯಾ ಬಂದಾಗ ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ ಯಾವ ಥರ ಮಾಡಬೇಕು ಏನು ಅಂತ. ಎರಡನೇ ಮಿಸ್ಟೇಕ್ಸ್ ಏನಪ್ಪ ಮಾಡ್ತೀವಿ ಅಂದರೆ, ನಾವು ವಿಡಿಯೋದಲ್ಲಿ ಈಗ ಕೆಲವ್ರನ್ನ ಎಷ್ಟೊಂದು ಜನನ ತೋರಿಸಿರ್ತೀವಿ. ಈಗ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ರೋಡಲ್ಲಿ ಯಾರನ್ನಾದ್ರೂ ಹೋಗೋರನ್ನ ಸುಮ್ಮನೆ ಆಟೋಮೆಟಿಕ್ಕಾಗಿ ಒಂದು ವಿಡಿಯೋ ಮಾಡಿರ್ತೀವಿ. ಬಟ್ ನಾವು ಅವ್ರನ್ನ ಪರ್ಮಿಷನ್ ತೊಗೊಂಡಿರಲ್ಲ ವಿಡಿಯೋ ಹಾಕಬೇಕಾ ಏನು
ಏನು ಅಂತ ಏನು ಪರ್ಮಿಷನ್ ತೊಗೊಂಡಿರಲ್ಲ. ಸೊ ನಾವು ಹಾಕಬೇಕಾದ್ರೆ ಏನೇ ಒಂದು ವಿಡಿಯೋ ಹಾಕಬೇಕಾದ್ರೆ ಫಸ್ಟು ಆ ಕ್ಲಾರಿಟಿ ಕರೆಕ್ಟಾಗಿದೆಯಾ ಅಂತ ಫಸ್ಟು ನೋಡಿಕೊಂಡು ಅವ್ರ ಹತ್ರ ನಾವು ಪರ್ಮಿಷನ್ ತೊಗೋಬೇಕು. ನೀವು ವಿಡಿಯೋ ಈ ಥರ ಮಾಡಿದ್ದೀವಿ, ವಿಡಿಯೋ ಹಾಕದ ಏನು ಅಂತ ಪರ್ಮಿಷನ್ ತೊಗೊಂಡು ಆಮೇಲೆ ವಿಡಿಯೋ ಹಾಕಿ. ಸೊ ಅವಾಗ ಏನು ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಗೊತ್ತಾದ್ರೂ ನಾವು ವಿಡಿಯೋದಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಖುಷಿ ಪಡ್ತಾರೆ. ಇಲ್ದಲ್ಲೇ ಹಾಕಿದ್ರೆ ನಮ್ಮ ವಿಡಿಯೋ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವರು ರಿಪೋರ್ಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅವ್ರ ಪರ್ಮಿಷನ್ ತೊಗೊಂಡೇನೆ ಮಾಡಿ. ಮೂರನೇದೇನಪ್ಪ ಅಂತ ಅಂದರೆ, ಈಗ ನೀವು ವಿಡಿಯೋಸ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಬಿಟ್ಟು ನೀವು ವಿಡಿಯೋನ ಹಾಕಬೇಕು. ಯಾವ ರೀತಿ ಅಂತ ಅಂದರೆ, ನಿಮಗೆ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಶಾರ್ಟ್ಸ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ರೆ ಇಲ್ಲ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಅಪ್ಲೋಡ್ ಮಾಡಿ, 2ನೇ ದಿವಸಕ್ಕೆ ಅಪ್ಲೋಡ್ ಮಾಡಿ. ಆದರೆ ವಾರಕ್ಕೆ 3 ಸತಿ ಆದರೂ ಮಾಡೋ ಥರ ಶಾರ್ಟ್ಸ್ ವಿಡಿಯೋಸ್ನ ಮಾಡಾಕಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ನೀವು ವಾರಕ್ಕೊಂದು, 2 ವಾರಕ್ಕೊಂದು, ಇಲ್ಲಾಂದರೆ ತಿಂಗಳಿಗೊಂದು ಈ ಥರ ಅಂದ್ಬಿಟ್ಟು ನೀವು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲ್ಲ. ಸೊ ಈ ಮಿಸ್ಟೇಕ್ ಮಾಡೇ ಮಾಡ್ತೀರಾ. ಸೊ ದಿನ ವಿಡಿಯೋನ ಮಾಡ್ಕೊತ ಹೋಗಿ. 4ನೇದೇನಪ್ಪ ಅಂತಂದರೆ, ಸೊ ಇದಾದಮೇಲೆ ಏನಪ್ಪ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಅಂದರೆ, ನಾವು ವಿಡಿಯೋನ ಕೆಲವೊಂದು ಸತಿ ನಮ್ಮದು ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಕೆಲವೊಂದು ಸತಿ ವ್ಯೂಸ್ ಕಡಿಮೆ ಬಂದಿರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಅಯ್ಯೋ ವ್ಯೂಸೇ ಬರ್ತಾ ಇಲ್ಲಪ್ಪ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀವಿ. ಸೊ ಇದು ಮೇನ್ ಮಿಸ್ಟೇಕ್ ಮಾಡ್ತೀವಿ. ಆ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಗೆ ಇವತ್ತು ಬಂದಿಲ್ಲ ಅಂದರೂ ವ್ಯೂಸು, ಅದು ಇನ್ನೊಂದು 2 ದಿನ ಬಿಟ್ಕೊಂಡು ನಿಮ್ಗೆ ಅವಾಗ ವ್ಯೂಸ್ ಜಾಸ್ತಿ ಬಂದಿರುತ್ತೆ. ನೀವು ಮುಂಚೆನೇ ಬಂದಿರೋ ವ್ಯೂಸ್ನೂ ಡಿಲೀಟ್ ಮಾಡಿಬಿಡ್ತೀರಾ. ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಆ ವ್ಯೂಸ್ ಹಂಗೆ ಇರಲಿ, ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಅದು 2 ದಿನ ಆದಮೇಲೆ ಪಕ್ಕಾ ವ್ಯೂಸ್ ಬಂದೇ ಬರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಈಗ ನಾವು ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ, ಈಗ ನೀವು ಸ್ಕ್ರಿಪ್ಟ್ ಬರ್ಬಿಟ್ಟು ಮಾಡ್ತೀರಾ ಅಂತ ಅಂದ್ಕೊಳ್ಳಿ ವಿಡಿಯೋನ, ಆವಾಗ ನಾವು ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಸ್ಕ್ರಿಪ್ಟೆಡ್ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಆ ಸಿಚುಯೇಷನ್ ತಕ್ಕಂತೆ, ಆ ಸಿಚುಯೇಷನಲ್ಲಿ ನಿಮ್ಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೋ, ನಿಮ್ಗೆ ಯಾವ ಥರ ಮನ್ಸಿಗೆ ಬರುತ್ತೋ, ಸೊ ಅದೇ ಥರ ವಿಡಿಯೋ ಮಾಡಿ. ಸ್ಕ್ರಿಪ್ಟ್ ಮಾಡಿಬಿಟ್ಟಂತೂ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ಮರ್ತೋದ್ರೆ ಏನಪ್ಪ ಮಾಡೋದು ಮುಂದಕ್ಕೆ ಅಂತ ಗೊತ್ತಾಗಲ್ಲ. ಸೊ ಇಷ್ಟು ಮಿಸ್ಟೇಕ್ಸ್ನ ನಾವು ಯೂಶ್ವಲಿ ಯೂಟ್ಯೂಬಲ್ಲಿ ಮಾಡ್ತೀವಿ. ಈ ಮಿಸ್ಟೇಕ್ಸ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು, ಈಗ ಇಷ್ಟೂ ಮಿಸ್ಟೇಕ್ಸ್ ಇಲ್ಲ, ಎಲ್ಲನೂ ಆಯಿತು, ವಿಡಿಯೋ ಪರ್ಫೆಕ್ಟಾಗಿ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಸೊ ಏನಂದರೆ ಗಾಯ್ಸ್, ನಿಮ್ಗೊಂದು ಬೆಸ್ಟ್ ಟಿಪ್ ಕೊಡ್ತೀನಿ. ಏನಪ್ಪ ಆ ಟಿಪ್ಸು ಅಂದರೆ, ಈಗ ನೀವು ವಿಡಿಯೋ ಹಾಕಿರ್ತೀರ ಅಂದ್ಕೊಳ್ಳಿ, ಲಾಂಗ್ ವಿಡಿಯೋ ಮಾಡಿ ಹಾಕಿರ್ತೀರಲ್ಲ, ಅದನ್ನು ಇನ್ನೊಂದೇನಪ್ಪ ಅಂದರೆ ವಾಚ್ ಅವರ್ಸ್ನಾಗ ಹೆಂಗೆ ಬೇಗ ಗೇನ್ ಮಾಡೋದು ಅಂತ ಅಂದರೆ, ಈಗ ನಿಮ್ಮ ಫೋನಲ್ಲೇ ಈಗ ನಿಮ್ಮ ಫ್ರೆಂಡ್ಸು, ನಿಮ್ಮ ಸರೌಂಡಿಂಗ್ಸ್ ಎಷ್ಟೊಂದು ಜನ ಇರ್ತಾರೆ. ಸೊ ಅವರಿಗೆ ವಿಡಿಯೋ ಶೇರ್ ಮಾಡಿ. ಫಸ್ಟು ಶೇರ್ ಮಾಡಿ ನೋಡಿ ಅಂತ ಹೇಳಿ. ನೋಡಿ ಅಂತ ಹೇಳಿದ್ಮೇಲೆ ನೀವು ಸ್ಟೇಟಸ್ಗೆ ಹಾಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಸ್ಟೋರಿಗೆ ಹಾಕೊಳ್ಳೋದ್ರಾಗಿರ್ಬೋದು, ಪೋಸ್ಟ್ ಮಾಡೋದ್ರಿಂದ ನಿಮಗೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ವ್ಯೂಸು ಜಾಸ್ತಿ ಆಗುತ್ತೆ. ಸೊ ಮತ್ತೇನಪ್ಪ ಅಂತ ಅಂದರೆ, ಈಗ ಪ್ರತಿಯೊಬ್ಬರು ಮನೇಲೂ ಒಂದು 2 ಫೋನ್ ಇದ್ದೇ ಇರುತ್ತೆ. ಅವ್ರ ರಿಲೇಟಿವ್ಸ್ ಮನೇಲಿ 2 ಇಲ್ಲ ಅಂದ್ರೂ 1 ಇದ್ದೇ ಇರುತ್ತೆ. ಸೊ ಅವ್ರಿಗೆ ಏನಂತ ಹೇಳ್ತೀರಾ, ಫೋನ್ ಮಾಡಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ. ಒಬ್ಬೊಬ್ಬರು ಮುಖಾಂತರ ಈಗ ನೀವು ನಿಮ್ಮ ರಿಲೇಟಿವ್ಸ್ಗೆ ಹೇಳೋದಾಗಿರ್ಬೋದು, ಅವ್ರ ಫ್ರೆಂಡ್ಸ್ಗೆ ಹೇಳೋದಾಗಿರ್ಬೋದು, ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ವಾಚ್ ಓವರ್ಸ್ನ ಗೇನ್ ಮಾಡ್ಕೋಬೋದು. ಈ ರೀತಿಯಲ್ಲಿ ನೀವು ಈ ಥರ ಟಿಪ್ಸ್ನ ಯೂಸ್ ಮಾಡಿ ವಾಚ್ ಓವರ್ಸ್ನ ಸಹ ಗೇನ್ ಮಾಡ್ಕೋಬೋದು. ಮತ್ತು ನಾನು ಆವಾಗಲೇ ಹೇಳಿರೋ ಇನ್ಫಾರ್ಮೇಷನು 5 ತಪ್ಪು ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ಮಾಡಬೇಕಾದ್ರೆ. ಸೊ ನಿಮ್ಗೆ ಇಷ್ಟೂ ನೀವೆಲ್ಲನೂ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸು ಆಗ್ತಾರೆ, ವಾಚ್ ಅವರ್ಸು ಆಗ್ತಾರೆ, ಬೇಗ ಕಂಪ್ಲೀಟು ಮಾಡ್ಕೊಬೋದು. ಮಾನಿಟೈಸೇಷನ್ಗೆ ನೀವು ಹತ್ರ ಆಗ್ತಾನೆ ಹೋಗ್ತೀರಾ. ಸೊ ಇಷ್ಟು ಇನ್ಫಾರ್ಮೇಷನು ನಿಮ್ಗೇನಾದರೂ ಯೂಸ್ ಆಗಿದ್ದರೆ, ಇನ್ನೂ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಬೇಕು, ನಮ್ಗೆ ಈ ಥರ ಇನ್ಫಾರ್ಮೇಷನ್ ಕೊಡಿ ಇದ್ರ ಮುಖಾಂತರ ಅಂತ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಈ ಥರ ಇನ್ಫಾರ್ಮೇಷನ್ ಕೊಡಿ, ವಿಡಿಯೋ ಮಾಡಾಕಿ ಇದ್ರ ಮೇಲೆ ಅಂತ. ಆ ವಿಡಿಯೋನ ಮಾಡಾಕ್ತೀನಿ.